ಯಾರ್ಯಾರಿಗೆ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಅಂಡರ್ ಪ್ರಾಡಕ್ಟ್ ಮೆಥಡ್ ಕ್ಯಾಲ್ಕುಲೇಟ್ ಮಾಡಕ್ಕೆ ತುಂಬಾ ಕನ್ಫ್ಯೂಷನ್ ಆಗ್ತಾ ಇದೆ, ಅರ್ಥ ಆಗ್ತಿಲ್ಲ ಅಂತ ಅನ್ಕೋತಿರೋ ಅವ್ರಿಗೆ ಇದು ಬೆಸ್ಟ್ ವಿಡಿಯೋ ಆಗಿರುತ್ತೆ. ನಾನ್ ನಿಮ್ಗೆ ಇಲ್ಲಿ ಸಿಂಪಲ್ ಆಗಿ ಫುಲ್ ವಿಡಿಯೋ ನೋಡಿದ್ರೆ ಮಾತ್ರ ನಿಮ್ಗೆ ಗೊತ್ತಾಗೋದು. ಫುಲ್ ವಿಡಿಯೋನಲ್ಲಿ ನಾನು ನಿಮ್ಗೆ ಸಿಂಪಲ್ ಸ್ಟೆಪ್ಸ್ ಮತ್ತೆ ಸ್ಟ್ರಾಟಜೀಸ್ ನ ಹೇಳ್ಕೊಡ್ತೀನಿ. ಸೊ ಇವತ್ತಿನ ಕ್ಲಾಸ್ ಅಲ್ಲಿ ನಾವು ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಅಂಡರ್ ಪ್ರಾಡಕ್ಟ್ ಮೆಥಡ್ ನ ನಾವು ಕಲ್ತ್ಕೊಳ್ತಾ ಇದೀವಿ. ಸೊ ಪ್ರಾಡಕ್ಟ್ ಮೆಥಡ್ ಅಲ್ಲಿ ಯಾರ್ಯಾರಿಗೆ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಕ್ಯಾಲ್ಕುಲೇಟ್ ಮಾಡಕ್ಕೆ ತುಂಬಾ ಕನ್ಫ್ಯೂಷನ್ ಆಗ್ತಾ ಇದೆ, ಗೊತ್ತಾಗ್ತಿಲ್ಲ ಅಂತಿರೋ, ಸಿಂಪಲ್ ಸ್ಟೆಪ್ಸ್ ಬೇಕು ಅಂತ ಅಂದ್ರೆ ನಾನು ಫುಲ್ ವಿಡಿಯೋಸ್ ನೀವೇನ್ ಮಾಡ್ಬೇಕು ನೋಡ್ಬೇಕಾಗುತ್ತೆ. ಹಾಗಾದ್ರೆ ಕ್ಲಾಸ್ ಸ್ಟಾರ್ಟ್ ಮಾಡೋಣ. ಇಲ್ಲಿ ನೋಡಿ, ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ನಮ್ಗೆ ಎರಡು ಮೆಥಡ್ ಇದೆ. ಒಂದು ಅಂಡರ್ ಪ್ರಾಡಕ್ಟ್ ಮೆಥಡ್ ಇದೆ, ಇನ್ನ ಒಂದು ಶಾರ್ಟ್ ಕಟ್ ಅಥವಾ ಆವರೇಜ್ ಪೀರಿಯಡ್ ಮೆಥಡ್ ಇದೆ. ಈ ವಿಡಿಯೋನಲ್ಲಿ ನಾನು ನಿಮ್ಗೆ ಪ್ರಾಡಕ್ಟ್ ಮೆಥಡ್ ಮಾತ್ರ ಹೇಳ್ಕೊಡ್ತಾ ಇದ್ದೀನಿ. ಪ್ರಾಡಕ್ಟ್ ಮೆಥಡ್ ನಲ್ಲಿ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಕ್ಯಾಲ್ಕುಲೇಟ್ ಮಾಡ್ಬೇಕು ಅಂತ ಹೇಳಿದ್ರೆ ಇದು ಫಾರ್ಮುಲಾ ಆಗಿರುತ್ತೆ. ನಿಮ್ಗೆ ಫಾರ್ಮುಲಾ ಏನು? ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಇಸ್ ಈಕ್ವಲ್ ಟು ಟೋಟಲ್ ಪ್ರಾಡಕ್ಟ್ ಇಂಟು ರೇಟ್ ಇಂಟು 1/12 ಅನ್ನೋದು ನಿಮ್ಗೆ ಫಾರ್ಮುಲಾ ಆಗಿರುತ್ತೆ. ಈ ಫಾರ್ಮುಲಾ ಪ್ರಕಾರ ನಾವು ಫಸ್ಟ್ ಏನ್ ಮಾಡ್ಬೇಕು, ಟೋಟಲ್ ಪ್ರಾಡಕ್ಟ್ ನ ನಾವು ಕ್ಯಾಲ್ಕುಲೇಟ್ ಮಾಡ್ಬೇಕಾಗತ್ತೆ. ಟೋಟಲ್ ಪ್ರಾಡಕ್ಟ್ ಕ್ಯಾಲ್ಕುಲೇಟ್ ಮಾಡ್ಬೇಕು ಅಂತಂದ್ರೆ ಅಷ್ಟೊಂದು ಇನ್ಫಾರ್ಮೇಶನ್ಸ್ ನಿಮ್ಗೆ ಏನಾಗಿರ್ಬೇಕು, ತುಂಬಾ ಈಸಿಯಾಗಿ ಅರ್ಥ ಆಗಿರ್ಬೇಕು. ಅದೇನು ಅನ್ನೋದು ಇಲ್ಲಿ ನೋಟ್ ಆಗಿ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಈ ಪ್ರಾಡಕ್ಟ್ ಮೆಥಡ್ ಅಲ್ಲಿ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಕ್ಯಾಲ್ಕುಲೇಟ್ ಮಾಡಕ್ ಮುಂಚೆ ಫಸ್ಟ್ ಈ ಪಾರ್ಟ್ ನೀಟಾಗಿ ಅರ್ಥ ಮಾಡ್ಕೋಬಿಡಿ. ಈ ಪಾರ್ಟ್ ನೀವು ಅರ್ಥ ಮಾಡ್ಕೊಂಡ್ರೆ ಪ್ರಾಡಕ್ಟ್ ಮೆಥಡ್ ನೀರ್ ಕುಡಿದಷ್ಟು ನಿಮ್ಗೆ ಸುಲಭವಾಗಿರುತ್ತೆ ನಿಮ್ಗೆ. ಹಾಗಾಗಿ ಈ ನೋಟ್ ಸ್ಟಾರ್ಟ್ ಮಾಡೋಣ ಈಗ. ಅಂಡರ್ ಪ್ರಾಡಕ್ಟ್ ಮೆಥಡ್ ನಲ್ಲಿ ನಿಮ್ಗೆ ಕ್ವೆಶನ್ ಎರಡು ತರ ಬರುತ್ತೆ. ಒಂದ್ ಕೇಸ್ ಒನ್ ಟೈಪ್ ಆಫ್ ಕ್ವೆಶನ್ ಬಂದು ಡಿಫ್ರೆಂಟ್ ಡೇಟ್ಸ್ ಇರುತ್ತೆ, ಡಿಫ್ರೆಂಟ್ ಅಮೌಂಟ್ ಇರುತ್ತೆ. ಸೆಕೆಂಡ್ ಕೇಸ್ ಅಲ್ಲಿ ಸೇಮ್ ಡೇಟ್ ಇರುತ್ತೆ, ಸೇಮ್ ಅಮೌಂಟ್ ಇರುತ್ತೆ. ಸೊ ಇದನ್ನ ನೀವು ಅಬ್ಸರ್ವ್ ಮಾಡ್ಬೇಕು. ಬಟ್ ಎರಡು ಕೇಸ್ ನಲ್ಲೂ ಫಾರ್ಮುಲಾ ಬಂದು ಸೇಮ್ ಆಗಿರುತ್ತೆ, ಫಾರ್ಮುಲಾ ವಿಲ್ ನಾಟ್ ಚೇಂಜ್. ಬಟ್ ಕ್ಯಾಲ್ಕುಲೇಷನ್ ಪಾರ್ಟ್ ಏನಾಗುತ್ತೆ ಅಂತ ಹೇಳಿದ್ರೆ ಸ್ವಲ್ಪ ಲೈಟ್ ಡಿಫ್ರೆನ್ಸ್ ಬರುತ್ತೆ. ಹಾಗಾಗಿ ನೀವು ಕನ್ಫ್ಯೂಷನ್ ಆಗ್ಬಿಡ್ತೀರಾ. ಈ ಕ್ವೆಶನ್ ಹಿಂಗ್ ಕೊಟ್ಟಿದ್ದಾರೆ, ಆ ಕ್ವೆಶನ್ ಹಂಗ್ ಕೊಟ್ಟಿದ್ದಾರೆ, ಹೆಂಗ್ ಸಾಲ್ವ್ ಮಾಡ್ಬೇಕು ಅನ್ನೋದು ಕನ್ಫ್ಯೂಷನ್ ಸ್ಟಾರ್ಟ್ ಆಗ್ಬಿಡತ್ತೆ. ಸೊ ಆ ತರ ಆಗ್ಬಾರ್ದು ಅಂತ ಅಂದ್ರೆ ನೀವು ಮೈಂಡ್ ಸೆಟ್ ಮಾಡ್ಕೊಡಿ. ಪ್ರಾಡಕ್ಟ್ ಮೆಥಡ್ಗೆ ಕ್ವೆಶನ್ ಎರಡು ತರ ಬರುತ್ತೆ ಅಂತ ಹೇಳ್ಬಿಟ್ಟು. ಇವಾಗ ಇದು ಅರ್ಥ ಆಗಿದೆ ನಮ್ಗೆ. ನೆಕ್ಸ್ಟ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ಇದು. ಇದ್ರ ಮೇಲೆನೆ ನಿಮ್ ಪ್ರಾಬ್ಲಮ್ ನಿಂತಿರುತ್ತೆ. ಯೂಶಲಿ 99% ಸ್ಟೂಡೆಂಟ್ಸ್ ನಂಬರ್ ಆಫ್ ಮಂತ್ಸ್ ಏನಿದೆ ಇಲ್ಲೇ ರಾಂಗ್ ಮಾಡ್ಕೋತಾರೆ. ಎಲ್ಲ ಕರೆಕ್ಟ್ ಆಗಿ ಬರೀತಾರೆ, ಬಟ್ ನಂಬರ್ ಆಫ್ ಮಂತ್ಸ್ ನೀವು ಕರೆಕ್ಟ್ ಆಗಿ ಹಾಕೊಂಡಿಲ್ಲ ಅಂತ ಹೇಳಿದ್ರೆ ಫೈನಲ್ ಆನ್ಸರ್ ವಿಲ್ ಬಿ ರಾಂಗ್. ಹಾಗಾಗಿ ಇದನ್ನ ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ನೋಡಿ, ನಾವೀಗ ಏನ್ ಮಾಡ್ಬೇಕು, ನಂಬರ್ ಆಫ್ ಮಂತ್ಸ್ ನಾವು ಕ್ಯಾಲ್ಕುಲೇಟ್ ಮಾಡ್ಬೇಕು. ಕ್ಯಾಲ್ಕುಲೇಟ್ ಮಾಡ್ಬೇಕಾದ್ರೆ ಇನ್ ಕೇಸ್ ನೋಡಿ, ಇಲ್ಲಿ ಡೇಟ್ ಕೊಟ್ಟಿದ್ದೀನಿ. 1 ಅನ್ನೋದು ಓಪನಿಂಗ್ ಡೇಟ್ 1/4. ಇಲ್ಲಿ 1 ಅನ್ನೋ ಡೇಟ್ ಮಾತ್ರ ನೋಡ್ಕೊಳ್ಳಿ. ಇಲ್ಲಿ 1 ಅನ್ನೋದು ಓಪನಿಂಗ್ ಡೇಟ್ ಆಗಿರುತ್ತೆ, ಆ ಮಂತ್ ಓಪನಿಂಗ್ ಡೇಟ್ ಆಗಿರುತ್ತೆ. ಆ ಮಂತ್ ಓಪನಿಂಗ್ ಡೇಟ್ ಆಗಿದ್ರೆ ನಂಬರ್ ಆಫ್ ಮಂತ್ಸ್ ಕೌಂಟ್ ಮಾಡ್ಬೇಕಾದ್ರೆ ನಾವು 4 ಇಂದಾನೇ ಕೌಂಟ್ ಮಾಡ್ಬೇಕು. ಅಂದ್ರೆ ಓಪನಿಂಗ್ ಡೇಟ್ ಇದ್ರೆ ಈ ಮಂತ್ ನ ಏನ್ ಮಾಡ್ಬೇಕು, ಕೌಂಟ್ ತಗೋತೀವಿ ನಾವು. ಇದು ಅರ್ಥ ಆಗಿದೆ ಅನ್ಕೋತೀನಿ. ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ. ಓಪನಿಂಗ್ ಡೇಟ್ ಇದ್ರೆ ಮಂತ್, ಕೌಂಟ್ ದ ಮಂತ್ ಅಂತ ಕೊಟ್ಟಿದ್ದೀನಿ. ಆ ಮಂತ್ ಇಂದಾನೆ 4, 5, 6 ಅಂತ ಹೇಳಿ ನಂಬರ್ ಆಫ್ ಮಂತ್ ನ ನಾವು ಕೌಂಟ್ ಸ್ಟಾರ್ಟ್ ಮಾಡ್ಬೇಕಾಗತ್ತೆ. ಇನ್ ಕೇಸ್ ಕ್ಲೋಸಿಂಗ್ ಡೇಟ್ ಇದ್ರೆ, ಎಕ್ಸಾಂಪಲ್ ಬರ್ದಿದ್ದೀನಿ ನೋಡಿ, 39 ಅಂತ ಕೊಟ್ಟಿದ್ದೀನಿ. 30 ಇಸ್ ಇನ್ ಕ್ಲೋಸಿಂಗ್ ಮಂತ್ ಆಫ್ ಸೆಪ್ಟೆಂಬರ್ ಅಲ್ವಾ? ಕ್ಲೋಸಿಂಗ್ ಡೇಟ್ ಇದ್ದಾಗ ಸೆಪ್ಟೆಂಬರ್ 9th ಮಂತ್ ಕೌಂಟ್ ತಗೋಬಾರ್ದು. ನೋಡಿ ಇಲ್ಲಿ ಕೊಟ್ಟಿದ್ದೀನಿ, ಇಗ್ನೋರ್ ದ ಮಂತ್. ಕ್ಲೋಸಿಂಗ್ ಡೇಟ್ ಇದ್ರೆ ಆ ಮಂತ್ ನಾವೇನ್ ಮಾಡ್ಬೇಕು, ಇಗ್ನೋರ್ ಮಾಡ್ಬಿಡ್ಬೇಕು. ಈಗ 9th ಮಂತ್ ಕೌಂಟ್ ತಗೊಳ್ಬಾರ್ದು, 10 ಇಂದ ಸ್ಟಾರ್ಟ್ ಆಗುತ್ತೆ. 9 ಬಿಟ್ಬಿಡ್ತೀವಿ, ಬಿಕಾಸ್ ಕ್ಲೋಸಿಂಗ್ ಡೇಟ್ ಇದೆ. ಕ್ಲೋಸಿಂಗ್ ಡೇಟ್ ಇದ್ದಾಗ 9th ಕೌಂಟ್ ಬಿಟ್ಟು 10, 11, 12 ಈ ತರ ಮಾರ್ಚ್ ವರ್ಗು ನಾವೇನ್ ಮಾಡ್ಬೇಕು, ನಂಬರ್ ಆಫ್ ಮಂತ್ಸ್ ಕೌಂಟ್ ಮಾಡ್ಬೇಕಾಗತ್ತೆ. ಇದಿಷ್ಟು ಅರ್ಥ ಆಗಿದೆ ಅನ್ಸುತ್ತೆ. ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ನಲ್ಲಿ ಎರಡು ಮೆಥಡ್ ಇದೆ ಅನ್ನೋದು ನಾವು ಅರ್ಥ ಮಾಡ್ಕೊಂಡ್ವಿ. ಸೊ ಇವತ್ತಿನ ಕ್ಲಾಸ್ ಅಲ್ಲಿ ನಾನು ಹೇಳ್ಕೊಡ್ತಾ ಇರೋದು ಪ್ರಾಡಕ್ಟ್ ಮೆಥಡ್. ಪ್ರಾಡಕ್ಟ್ ಮೆಥಡ್ ಫಾರ್ಮುಲಾ ಏನಂತ ಗೊತ್ತಾಯ್ತು. ಪ್ರಾಡಕ್ಟ್ ಮೆಥಡ್ ನಲ್ಲಿ ಫಾರ್ಮುಲಾ ಇಂಪ್ಲಿಮೆಂಟ್ ಮಾಡಕ್ ಮುಂಚೆ ನಮ್ಗೆ ಏನೇನ್ ಗೊತ್ತಿರ್ಬೇಕು, ಎರಡ್ ತರ ಕ್ವೆಶನ್ ಇರುತ್ತೆ. ನಂಬರ್ ಆಫ್ ಮಂತ್ಸ್ ಕೌಂಟ್ ಮಾಡ್ಬೇಕಾದ್ರೆ ಓಪನಿಂಗ್ ಡೇಟ್ ಇದ್ರೆ ಮಂತ್ ಕೌಂಟ್ ತಗೋತೀವಿ, ಕ್ಲೋಸಿಂಗ್ ಡೇಟ್ ಇದ್ರೆ ಮಂತ್ ನ ಇಗ್ನೋರ್ ಮಾಡ್ತೀವಿ. ಇದಿಷ್ಟು ನಾವು ಈಗ ತಿಳ್ಕೊಂಡಿದೀವಿ. ಹಾಗಾದ್ರೆ ಈಗ ಒಂದು ಪ್ರಾಬ್ಲಮ್ ನ ನಾವ್ ಏನ್ ಮಾಡೋಣ, ಸಾಲ್ವ್ ಮಾಡೋಣ. ಅವಾಗ ನಿಮ್ಗೆ ಇನ್ನೂ ಕ್ಲೀನ್ ಆಗಿ ಗೊತ್ತಾಗ್ಬಿಡುತ್ತೆ. ನೋಡಿ, ಇವಾಗ ಕ್ಯಾಲ್ಕುಲೇಷನ್ ಆಫ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಪ್ರಾಡಕ್ಟ್ ಮೆಥಡ್ ಅಲ್ಲಿ ಕೇಸ್ 1 ನ ತಗೊಂಡಿದ್ದೀನಿ. ಡಿಫ್ರೆಂಟ್ ಡೇಟ್ಸ್, ಡಿಫ್ರೆಂಟ್ ಅಮೌಂಟ್ ಇದ್ರೆ ಹೇಗೆ ಕ್ಯಾಲ್ಕುಲೇಟ್ ಮಾಡ್ಬೇಕು ಅನ್ನೋದನ್ನ ಈಗ ಹೇಳ್ಕೊಡ್ತೀನಿ. ನೋಡಿ, ಇಲ್ಲೊಂದು ಕ್ವೆಶನ್ ರೈಸ್ ಮಾಡಿ ಇಟ್ಟಿದ್ದೀನಿ ನಿಮ್ಗೋಸ್ಕರ. ಯಶಸ್ವಿ ಅಂಡ್ ತಪಸ್ವಿ ಅವ್ರ ಪಾರ್ಟ್ನರ್ಸ್ ಇನ್ ಅ ಫಾರ್ಮ್. ಇಬ್ರು ಪಾರ್ಟ್ನರ್ಸ್ ಇದಾರೆ ನಮ್ಗೆ ಇಲ್ಲಿ, ಯಶಸ್ವಿ ಮತ್ತೆ ತಪಸ್ವಿ. ಸೊ ನೋಡಿ, ಡ್ಯೂರಿಂಗ್ ದ ಇಯರ್ ಎಂಡೆಡ್ 31st ಮಾರ್ಚ್ ಅಲ್ಲಿ ಏನಾಗಿದೆ, 31st ಮಾರ್ಚ್ ಇಸ್ ಇನ್ ಕ್ಲೋಸಿಂಗ್ ಡೇಟ್. ಯಶಸ್ವಿ ಮೇಕ್ಸ್ ದ ಡ್ರಾಯಿಂಗ್ಸ್ ಆಸ್ ಅಂಡರ್. ಯಶಸ್ವಿ ಅನ್ನೋರು ಡ್ರಾಯಿಂಗ್ಸ್ ಅಂದ್ರೆ ಏನು,
ನಾನ್ ಓನರ್ ಆಗಿ ನನ್ ಬಿಸ್ನೆಸ್ ಇಂದ ನನ್ ಪರ್ಸನಲ್ ಆಗಿ ನಾನು ಏನ್ ಅಮೌಂಟ್ ನ ತಗೊಂತೀನಿ ಅದನ್ನ ನಾವು ಡ್ರಾಯಿಂಗ್ಸ್ ಅಂತ ಹೇಳಿ ಕರಿತೀವಿ. ಸೊ ಇಲ್ಲಿ ಡೇಟ್ಸ್ ಕೊಟ್ಟಿದ್ದಾರೆ ನೋಡಿ. ಸೊ ಡೇಟ್ಸ್ ನೋಡಿ 1/8/24 ಕೊಟ್ಟಿದ್ದಾರೆ, 31st December 24 ಕೊಟ್ಟಿದ್ದಾರೆ, 31st March 25 ಕೊಟ್ಟಿದ್ದಾರೆ. ಅಂಡ್ ವಿ ಹ್ಯಾವ್ ನೋಡಿ ಡಿಫ್ರೆಂಟ್ ಡೇಟ್ಸ್ ಇದೆ, ಡಿಫ್ರೆಂಟ್ ಅಮೌಂಟ್ ಇದೆ. ನಾನು ನಿಮ್ಗೆ ಹೇಳಿದೆ ಕ್ವೆಶನ್ 2 ತರ ಬರುತ್ತೆ ಅಂತ. ಅದ್ರಲ್ಲಿ ಮೊದಲನೇ ತರ ಕ್ವೆಶನ್ ಫಸ್ಟ್ ಕೇಸ್ ನಾನು ತಗೊಂಡಿದ್ದೀನಿ. ಇಲ್ಲಿ ಡಿಫ್ರೆಂಟ್ ಡೇಟ್ಸ್ ಇದೆ, ಡಿಫ್ರೆಂಟ್ ಅಮೌಂಟ್ ಇದೆ. ಓಕೆ, ಸೊ ಈಗ ಪಾರ್ಟ್ನರ್ಶಿಪ್ ಡೀಡ್ ಏನ್ ಮಾಡಿದೆ, ನಮ್ಗೆ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ನ ರೇಟ್ ಬಂದು 12% ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳಿದ್ದಾರೆ. ಸೊ ಕ್ಯಾಲ್ಕುಲೇಟ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ ಆಫ್ ಯಶಸ್ವಿ ಅಂಡರ್ ಪ್ರಾಡಕ್ಟ್ ಮೆಥಡ್. ಸೊ ಇಷ್ಟು ಇನ್ಫಾರ್ಮೇಶನ್ಸ್ ನಮ್ಗೆ ಕೊಟ್ಟಿದ್ದಾರೆ. ನಾವ್ ಈಗ ಏನ್ ಮಾಡ್ಬೇಕು, ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಆಫ್ ಯಶಸ್ವಿನ ನಾವಿಲ್ಲಿ ಕ್ಯಾಲ್ಕುಲೇಟ್ ಮಾಡ್ಬೇಕು. ಹೇಗ್ ಮಾಡೋದು, ಸ್ಟಾರ್ಟ್ ಮಾಡೋಣ. ಫಸ್ಟ್ ನಾವಿಲ್ಲಿ ಡೇಟ್ಸ್ ತಗೊಳ್ಳೋಣ. ಇಲ್ಲಿ ಕೊಟ್ಟಿದಾರಲ್ವಾ ನಮ್ಗೆ, ಆ ಡೇಟ್ಸ್ ನ ಫಸ್ಟ್ ಏನ್ ಮಾಡೋಣ, ಡೇಟ್ಸ್ ನ ನಾವಲ್ಲಿ ಹಾಕೊಳ್ಳೋಣ. 01/1 August 2024 ಅಂತ ಕೊಟ್ಟಿದ್ದಾರೆ, ಡೇಟ್ ಹಾಕೊಳ್ಳೋಣ. ಅದಾಯ್ತು. ಫಸ್ಟ್ ಡೇಟ್ಸ್ ಎಲ್ಲ ತಗೊಂಡ್ಬಿಡೋಣ ನಾವು. ಹಾಗಾಗಿ ಅವಾಗ ನಮ್ಗೆ ಈಸಿಯಾಗಿ ಆಗುತ್ತೆ. ಫಸ್ಟ್ ಡೇಟ್ಸ್ ತಗೊಂಡ್ಬಿಡೋಣ. ಅಲ್ಲಿ ಏನ್ ಡೇಟ್ಸ್ ಕೊಟ್ಟಿದ್ದಾರೆ ನಾನು ನೋಡಿ, ನಾನು ಅದೇ ಡೇಟ್ಸ್ ನಾನು ಇಲ್ಲಿ ಹಾಕೊಳ್ತಾ ಇದ್ದೀನಿ. 31st December 2024. ಸೊ ನೆಕ್ಸ್ಟ್ 31st March 2025. ಈಗ ನೋಡಿದೀರಾ ನೀವು, ನಾನು ಇಲ್ಲಿ ಏನ್ ಮಾಡಿದೀನಿ, ಡೇಟ್ಸ್ ನ ನಾನು ಇಲ್ಲಿ ಹಾಕೊಂಡಿದ್ದೀನಿ. ಡೇಟ್ಸ್ ಆಗಿದ್ಮೇಲೆ ನಾವ್ ಇಲ್ಲಿ ಏನ್ ಮಾಡ್ಬೇಕು, ಡ್ರಾಯಿಂಗ್ಸ್ ನ ನಾವ್ ಇಲ್ಲಿ ಹಾಕೋಬೇಕಾಗತ್ತೆ. ಡ್ರಾಯಿಂಗ್ಸ್ ಅಮೌಂಟ್ ನೋಡಿ, ಫಸ್ಟ್ ಬಂದು 5,000 ಇದೆ, ಸೆಕೆಂಡ್ ಬಂದು 10,000 ಇದೆ ನಮ್ಗೆ. ಸೊ ಲಾಸ್ಟ್ ಒನ್ ಬಂದು 15,000 ಇದೆ ನಮ್ಗೆ. 15,000 ಇದೆ. ನೀವೀಗ ಅಬ್ಸರ್ವ್ ಮಾಡ್ತಾ ಇರ್ತೀರಾ. ಸೊ ನಾವಿಲ್ಲಿ ಏನ್ ಮಾಡಿದೀವಿ, ಇಲ್ಲಿ ಕ್ವಶನ್ ಅಲ್ಲಿ ಏನೇನ್ ಡೇಟ್ಸ್ ಇತ್ತು ಆ ಡೇಟ್ಸ್ ಎಲ್ಲ ನಾವಿಲ್ಲಿ ತಗೊಂಡಿದೀವಿ. ನೋಡಿ ಈ ಡೇಟ್ಸ್ ಏನಿದೆ ಅದೇ ಡೇಟ್ಸ್ ನಾನು ಇಲ್ಲಿ ಹಾಕೊಂಡಿದೀನಿ. ಇಲ್ಲಿ ಏನ್ ಡ್ರಾಯಿಂಗ್ಸ್ ಅಮೌಂಟ್ ಇದೆ ಅದೇ ಡ್ರಾಯಿಂಗ್ಸ್ ಅಮೌಂಟ್ ನಾನು ಇಲ್ಲಿ ಹಾಕೊಂಡಿದೀನಿ. ಇವಾಗ ನಾವು ಫೈನಲ್ ಸ್ಟೇಜ್ ಬಂದಿದೀವಿ. ಈಗ ತುಂಬಾ ಮಕ್ಳು ತಪ್ಪು ಮಾಡದೆ ಈ ಪೋರ್ಷನ್ ಅಲ್ಲಿನೇ ಮಕ್ಳು ತಪ್ಪು ಮಾಡ್ತಾರೆ. ಅದಕ್ಕೆ ನಾನು ನಿಮ್ಗೆ ಸ್ಟಾರ್ಟ್ ಮಾಡೋಕ್ ಮುಂಚೆನೆ ಹೇಳ್ಕೊಂಡಿದೀನಿ, ಓಪನಿಂಗ್ ಡೇಟ್ ಇದ್ರೆ ಮಂತ್ ಏನಾಗುತ್ತೆ, ಕೌಂಟ್ ಆಗುತ್ತೆ. ಕ್ಲೋಸಿಂಗ್ ಡೇಟ್ ಇದ್ರೆ ಮಂತ್ ಏನಾಗುತ್ತೆ, ಇಗ್ನೋರ್ ಮಾಡ್ಬೇಕು ಅದನ್ನ. ಓಕೆ, ಈಗ ಸ್ಟಾರ್ಟ್ ಮಾಡೋಣ. ಈಗ 1 ಅನ್ನೋದು ಓಪನಿಂಗ್ ಡೇಟ್ ಅಲ್ವಾ. ಸೊ ಒನ್ ಓಪನಿಂಗ್ ಡೇಟ್ ಆಗಿದ್ರೆ 8 ಕೌಂಟ್ ತಗೊಂತೀನಿ. ಎಲ್ಲಿವರೆಗೂ ತಗೋಬೇಕು, ಕ್ವಶನ್ ಅಲ್ಲಿ ಹೇಳಿದ್ದಾರೆ. ಸೊ ಡ್ಯೂರಿಂಗ್ ದ ಇಯರ್ ಎಂಡ್ 31st March 2025 ಏನಾಗುತ್ತೆ, ಇಯರ್ ಎಂಡ್ ಕ್ಲೋಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಕೊಟ್ಟಿದ್ದಾರೆ. 31st March 2025 ಇಯರ್ ಎಂಡಿಂಗ್ ಅಂತ ಹೇಳ್ಬಿಟ್ಟು. ಸೊ ಈ ಡೇಟ್ ಇಂದ 31st March ವರೆಗೂ ನಾವೇನ್ ಮಾಡ್ಬೇಕು, ನಂಬರ್ ಆಫ್ ಮಂತ್ಸ್ ಕೌಂಟ್ ಮಾಡ್ಬೇಕಾಗುತ್ತೆ. ಸೊ ಈಗ ಮಾಡೋಣ. ಸೊ ಓಪನಿಂಗ್ ಡೇಟ್ ಆಗಿರೋದ್ರಿಂದ 8 ಕೌಂಟ್ ತಗೋತಾ ಇದೀನಿ. 8, 9, 10, 11, 12, 1, 2, 3 ಮಾರ್ಚ್ ವರೆಗೂ ಬಂತು. ಸೊ ಎಷ್ಟು ಮಂತ್ಸ್ ಆಯ್ತು, ಟೋಟಲಿ ವಿ ಗಾಟ್ 8 ಮಂತ್ಸ್. ಸೊ ನಾನು ಇಲ್ಲಿ 8 ಅಂತ ಹಾಕೋತಾ ಇದೀನಿ. ಓಕೆ, ಸೆಕೆಂಡ್ ಒನ್ ಮಾಡೋಣ. ಸೊ 31st December ಇದೆ, 31st ಬಂದು ಕ್ಲೋಸಿಂಗ್ ಡೇಟ್. ಹಾಗಾಗಿ 12 ನಾನು ಏನ್ ಮಾಡ್ಬೇಕು, ಇಗ್ನೋರ್ ಮಾಡ್ಬೇಕು. 12 ಆಗಿದ್ಮೇಲೆ 12 ಅಂದ್ರೆ ಡಿಸೆಂಬರ್ ಈಗ ಕ್ಲೋಸಿಂಗ್ ಡೇಟ್ ಕೊಟ್ಟಿರೋದ್ರಿಂದ 12 ನಾನು ತಗೋತಾ ಇಲ್ಲ. 12 ಆದ್ಮೇಲೆ 1, 2, 3. ಸೊ ವಿಯರ್ ವಿ ಗಾಟ್ 3 ಮಂತ್ಸ್. ಸೊ ನಾವ್ ಇಲ್ಲಿ ಏನ್ ಹಾಕೋಬೇಕು, ನಾವೀಗ 3 ಮಂತ್ಸ್ ಅಂತ 3 ಹಾಕೋಬೇಕು. ಅದಾದ್ಮೇಲೆ ನೆಕ್ಸ್ಟ್ ನೋಡಿ 31st March 2025 ಇದೆ. ಅಗೇನ್ ಇಲ್ಲೂ 31st March 2025 ಇದೆ, ಇಲ್ಲೂ 31st March 2025 ಇದೆ. ನಮ್ ರೂಲ್ಸ್ ಅಪ್ಲೈ ಮಾಡೋಣ. ಫಸ್ಟ್ ನಾವು 31st ಇಸ್ ಇನ್ ಕ್ಲೋಸಿಂಗ್ ಡೇಟ್. 3 ಕೌಂಟ್ ತಗೋತೀವ, ಕೌಂಟ್ ಬರಲ್ಲ. ಸೊ ಇಯರ್ ಎಂಡಿಂಗು ಸಹ ನಮ್ಗೆ 31st March ಇರೋದ್ರಿಂದ ನಮ್ಗೆ ಇಲ್ಲಿ ನಂಬರ್ ಆಫ್ ಮಂತ್ಸ್ ಕೌಂಟ್ ಏನಾಗುತ್ತೆ, 0 ಆಗುತ್ತೆ. ಸೊ ಎಲ್ಲ ಸ್ಟೂಡೆಂಟ್ಸ್ಗೂ ಹೇಳ್ತಾ ಇದ್ದೀನಿ, ನಂಬರ್ ಆಫ್ ಮಂತ್ಸ್ ನ ತುಂಬಾ ಫೋಕಸ್ಡ್ ಆಗಿ ನೀವು ಅರ್ಥ ಮಾಡ್ಕೋಬೇಕು. ಓಪನಿಂಗ್ ಡೇಟ್ ಇದ್ರೆ ಮಂತ್ ಕೌಂಟ್ ತಗೋಬೇಕು, ಕ್ಲೋಸಿಂಗ್ ಡೇಟ್ ಇದ್ರೆ ಮಂತ್ ನಾವೇನ್ ಮಾಡ್ಬೇಕು, ಇಗ್ನೋರ್ ಮಾಡ್ಬೇಕು. ಓಕೆ, ಸೊ ಈಗ ನಂಬರ್ ಆಫ್ ಮಂತ್ಸ್ ಕ್ಯಾಲ್ಕುಲೇಟ್ ಮಾಡೋದು ಹೇಗೆ ಅಂತ ನಾವು ತಿಳ್ಕೊಂಡ್ವಿ. ನೆಕ್ಸ್ಟ್ ಪ್ರಾಡಕ್ಟ್ ಮಾಡ್ಬೇಕು ಅಂತಂದ್ರೆ ಡ್ರಾಯಿಂಗ್ಸ್ ನ ನಾವು ಏನ್ ಮಾಡ್ಬೇಕು, ನಂಬರ್ ಆಫ್ ಮಂತ್ಸ್ ಇಂದ ಮಲ್ಟಿಪ್ಲೈ ಮಾಡ್ಕೋಬೇಕು. 5,000 ಇಂಟು 8 ಮಾಡಿದ್ರೆ 40,000 ಬರುತ್ತೆ ನಮ್ಗಿದು. ನೆಕ್ಸ್ಟ್ 10,000 ಇಂಟು 3 ಮಾಡಿದ್ರೆ ಇದು ನಮ್ಗೆ 30,000 ಬರುತ್ತೆ.
ಸೊ 15,000 ಇಂಟು 0 ಮಾಡಿದ್ರೆ ನಮ್ಗೆ 0ನೇ ಬರೋದು. ಸೊ ಇವಾಗ ನನ್ಗೆ ಗೊತ್ತಾಯ್ತು ಪ್ರಾಡಕ್ಟ್ ನ ಫೈಂಡ್ ಔಟ್ ಮಾಡಿದೀವಿ. ಹೇಗ್ ಪ್ರಾಡಕ್ಟ್ ನ ಫೈಂಡ್ ಔಟ್ ಮಾಡಿದ್ವಿ? ಡ್ರಾಯಿಂಗ್ಸ್ ನ ನಂಬರ್ ಆಫ್ ಮಂತ್ಸ್ ಇಂದ ನಾವು ಮಲ್ಟಿಪ್ಲೈ ಮಾಡಿದ್ವಿ, ಇಂಟು ಮಾಡಿದ್ವಿ. ಸೊ ವಿ ಗಾಟ್ ಇನ್ ಪ್ರಾಡಕ್ಟ್. ಸೊ ಫೈನಲಿ ಏನ್ ಮಾಡ್ಬೇಕು? ಇಲ್ಲಿ ನಾವು ಹ್ಯಾಡ್ ಮಾಡ್ಬೇಕು. 30,000 ಪ್ಲಸ್ 40,000 ಪ್ಲಸ್ 30,000 ಮಾಡಿದ್ರೆ ವಿಲ್ ಬಿ ಗೆಟಿಂಗ್ 70,000. 70,000 ಬಂತು. ಇದಿಷ್ಟನ್ನ ಹ್ಯಾಡ್ ಮಾಡ್ಕೊಂಡ್ರೆ 70,000 ಬಂತು. ಈ 70,000 ಏನಂತ ಕರಿತೀವಿ? ಟೋಟಲ್ ಪ್ರಾಡಕ್ಟ್ ಅಂತ ಹೇಳಿ ಕರಿತೀವಿ. ಸೊ ಫಾರ್ಮುಲಾ ಪ್ರಕಾರ ನಮ್ಗೆ ಏನ್ ಬೇಕಾಗಿತ್ತು? ಟೋಟಲ್ ಪ್ರಾಡಕ್ಟ್ ಬೇಕಾಗಿತ್ತು. ನಾವ್ ಇವಾಗ ಟೋಟಲ್ ಪ್ರಾಡಕ್ಟ್ 70,000 ಅಂತ ಹೇಳಿ ನಾವ್ ಇಲ್ಲಿ ಕ್ಯಾಲ್ಕುಲೇಟ್ ಮಾಡಿದೀವಿ. ಈಗ ಫಾರ್ಮುಲಾನ ಇಂಪ್ಲಿಮೆಂಟ್ ಮಾಡೋಣ ಈಗ. ಸೊ ಈಸ್ ಈಕ್ವಲ್ ಟು ಟೋಟಲ್ ಪ್ರಾಡಕ್ಟ್ ಎಷ್ಟು ಬಂದಿದೆ ನಮ್ಗೆ? 70,000 ಬಂದಿದೆ. 70,000 ಇಂಟು ರೇಟ್. ಕ್ವಶನ್ ಅಲ್ಲಿ ನೋಡಿ ಕೊಟ್ಟಿದ್ದಾರೆ. ರೇಟ್ ಬಂದು 12% ಅಂತ ಅವರೇ ಹೇಳಿದ್ದಾರೆ. ಸೊ ಇಂಟು 12%. 12% ಅಂತಂದ್ರೆ ನೀವೇನ್ ಮಾಡ್ಬೇಕು? 12 ಡಿವೈಡೆಡ್ ಬೈ 100 ಮಾಡ್ಕೋಬೇಕು. 100 ಮಾಡ್ಕೋಬೇಕು 12% ಅಂತ ಹೇಳಿದ್ರೆ. ಸೊ 1 ಡಿವೈಡೆಡ್ ಬೈ 12 ಮಾಡಿದ್ರೆ ಸೊ ಫೈನಲ್ ಆನ್ಸರ್ ನಮ್ಗೆ ಸಿಂಪ್ಲಿಫೈಸ್ ಮಾಡಿ ನಿಮ್ಗೆ ಗೊತ್ತಾಗುತ್ತೆ. ಸಿಂಪ್ಲಿಫೈಸ್ ಮಾಡಿದ್ರೆ ಫೈನಲ್ ಆನ್ಸರ್ ನಿಮ್ಗೆ ಇಲ್ಲಿ ಕ್ಯಾಲ್ಕುಲೇಟ್ ನೀವು ಬರಿಬೇಕಾದ್ರೆ ನೀವು ಫುಲ್ ಫಾರ್ಮ್ ಅಲ್ಲಿ ಬರಿಬೇಕು. ನೀವು ಇಲ್ಲಿ ಸುಮ್ನೆ ಆನ್ಸರ್ ಬರೆದ್ರೆ ಆಗೋದಿಲ್ಲ. ಈಗ ನಾವು ಬರಿಬೇಕಾಗತ್ತೆ. ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಈಸ್ ಈಕ್ವಲ್ ಟು ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್. ಯಾವ್ದು ನಮ್ಗೆ ಅವ್ರು ಕ್ಯಾಲ್ಕುಲೇಟ್ ಮಾಡಕ್ ಹೇಳಿರೋದು? ಯಶಸ್ವಿದಲ್ವಾ? ಯಶಸ್ವಿ ಹೆಸರನ್ನ ನಾವ್ ಇಲ್ಲಿ ಹಾಕೋಬೇಕು. ಯಶಸ್ವಿ ಈಸ್ ಈಕ್ವಲ್ ಟು ರುಪೀಸ್ 700 ಅಂತ ಹಾಕಿ ಸಿಂಪ್ಲಿಫೈ ಮಾಡಿದ್ರೆ 12% ಬರುತ್ತೆ. ಅಂದ್ರೆ 12% ಇರುತ್ತಲ್ವಾ? 2 zeros ಕ್ಯಾನ್ಸಲ್ ಆಗುತ್ತೆ. 70 ಇಂಟು 1 ಮಾಡ್ಕೊಂಡ್ರೆ ನಿಮ್ಗೆ ಫೈನಲ್ ಆನ್ಸರ್ ಬಂದು 700 ಬರುತ್ತೆ. ಇದು ಸಿಂಪ್ಲಿಫೈ ಮಾಡಿ ಕ್ಯಾಲ್ಕುಲೇಟರ್ ನ ಇಟ್ಕೊಂಡು ಇದನ್ನ ಸಿಂಪ್ಲಿಫೈ ಮಾಡಿದ್ರೆ ನಿಮ್ಗೆ ರುಪೀಸ್ 700 ಬರುತ್ತೆ. ಸೊ ಈ ರೀತಿ ನಾವ್ ಏನ್ ಮಾಡ್ಬೇಕು? ಡಿಫ್ರೆಂಟ್ ಡೇಟ್ಸ್, ಡಿಫ್ರೆಂಟ್ ಅಮೌಂಟ್ ಇದ್ದಾಗ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ನಾವ್ ಈ ರೀತಿ ಕ್ಯಾಲ್ಕುಲೇಟ್ ಮಾಡ್ಬೇಕಾಗುತ್ತೆ. ಸೊ ಈ ಪ್ರಾಬ್ಲಮ್ ಬಗ್ಗೆ ನಿಮ್ಗೆ ಏನಾದ್ರೂ ಡೌಟ್ಸ್ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕ್ಬೋದು. ನಾನ್ ನಿಮ್ಗೆ ಒಂದಷ್ಟು ಪ್ರಾಕ್ಟೀಸ್ಗೋಸ್ಕರ ಸೇಮ್ ಟೈಪ್ ಆಫ್ ಕ್ವೆಶನ್ಸ್ ನಾನು ನಿಮ್ಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಅದನ್ನ ನೀವು ಸಾಲ್ವ್ ಮಾಡಿ ನನಗೆ ಕಮೆಂಟ್ ಬಾಕ್ಸ್ ನಲ್ಲಿ ನೀವು ಅದನ್ನ ಆನ್ಸರ್ಸ್ ನ ಶೇರ್ ಮಾಡಿದ್ರೆ ನಿಮ್ನ ಇವ್ಯಾಲ್ಯೂಯೇಟ್ ಮಾಡ್ಕೊಡ್ತೀನಿ. ಡೌಟ್ಸ್ ಇದ್ರು ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಮೆಸೇಜ್ ಮಾಡ್ಬೋದು, ನಾನು ರಿಪ್ಲೈ ಮಾಡ್ತೀನಿ ನಿಮ್ಗೆ. ನೆಕ್ಸ್ಟ್ ವಿಡಿಯೋನಲ್ಲಿ ನಮ್ಗೆ ಅಂಡರ್ ಪ್ರಾಡಕ್ಟ್ ಮೆಥಡ್ ಅಲ್ಲಿ ಸೇಮ್ ಡೇಟ್ ಮತ್ತೆ ಸೇಮ್ ಡ್ರಾಯಿಂಗ್ಸ್ ಅಮೌಂಟ್ ಇದ್ದಾಗ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಹೇಗೆ ಕ್ಯಾಲ್ಕುಲೇಟ್ ಮಾಡ್ಬೇಕು ಅಂತ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಸೊ ಈ ವಿಡಿಯೋ ಎಲ್ಲರಿಗೂ ಅರ್ಥ ಆಗಿದೆ ಅನ್ಕೋತೀನಿ. ಥ್ಯಾಂಕ್ ಯು ಸೋ ಮಚ್.